ರಾಜ್ಯ ಸರ್ಕಾರ ಇವತ್ತು ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಆ ಒಂದು ಯೋಜನೆಯ ಫಲಾನುಭವಿಗಳು ಅದನ್ನು ಪಡ್ಕೋಬೇಕು. ಆದರೆ ಇವತ್ತು ಏನಾಗಿದೆ, ಕೆಲವರು ಅಕ್ರಮವಾಗಿ ಆ ಯೋಜನೆಯ ಬರ್ತಕ್ಕಂಥ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ನಾವು ಬೆಳಗ್ಗೆ 5 ಗಂಟೆಗೆ ಹೋಗಿ ಕಾರ್ಯಾಚರಣೆ ಮಾಡಿದ್ದೀವಿ. ಇಲ್ಲಿ ಅತೀಕ್ ಮತ್ತು ಫರಾನು ನದೀಮ್ ಅಂತಕ್ಕಂಥವ್ರು ಈ ಒಂದು ಟಾಟಾ ಏಸ್ ಗಾಡೀಲಿ ಸುಮಾರು 3 ಟನ್ ಅಷ್ಟು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಹೋಗಿದ್ದರು. ನಾವು ಅದನ್ನು ಹೋಗಿ ಅವನ್ನ ಹಿಂಬಾಲಿಸಿ ಕೈಲಂಚದ ನಾಗವಳ್ಳಿ ಸರ್ಕಲ್ನಲ್ಲಿ ಅದನ್ನು ಅಡ್ಡಗಟ್ಟಿ ಇವತ್ತು ಇದನ್ನು ಪೊಲೀಸ್ ಸ್ಟೇಷನ್ಗೆ ತಂದು ಇಲ್ಲಿ ಕೊಟ್ಟಿದ್ದೀವಿ. ಅವ್ರ ಮೇಲೆ FIR ಮಾಡಿಸ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿತ್ತು. ಆ ಒಂದು ಯೋಜನೆ ಇವತ್ತು ನೆಲ ಕಚ್ತಾ ಇದೆ. ಅದು ಸಮರ್ಥವಾಗಿ ಜನಗಳಿಗೆ ತಲುಪ್ತಾ ಇಲ್ಲ. ಇವತ್ತು BPL ಕಾರ್ಡ್ ಇರಬೇಕಂತವ್ರು APL ಕಾರ್ಡ್ ತೊಗೊಂಡು ಇದು ಮಾಡಬೇಕಾಗಿತ್ತು. ಆದರೆ ಏನಾಗಿದೆ ಅಂದರೆ ಇವತ್ತು ಸರ್ಕಾರನೇ ಗೊಂದಲದಿದೆ. APL ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಂತ ಕಣ್ಮುಂದೆ ಇರ್ತಕ್ಕಂಥ ಉದಾಹರಣೆ. ಇವತ್ತು ಬಡವರಿಗೆ ತಲುಪಬೇಕಂತ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಜನಗಳಿಗೆ ಬಡವರಿಗೆ ನಿಜವಾದಂಥ ಬಡವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಇವತ್ತೆಲ್ಲ ಜನ ಹಸ್ಕೊಂಡು ಮಲಗೋ ಪರಿಸ್ಥಿತಿ ಬಂದಿದೆ. ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ದಂಧೆಕೋರನ್ನು ಈ ಕೂಡಲೇ ಸರ್ಕಾರ ಕ್ರಮ ವಹಿಸಿ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಅಂತೇಳಿ ನಾವು ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾಯಿದ್ವಿ. ಜೊತೆಗೆ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಇದು ಕೇವಲ ಸಣ್ಣ ಜಾಲ ಅಲ್ಲ, ಇದು ದೊಡ್ಡ ಮಟ್ಟದ ಜಾಲ ಆಗ್ತಾಯಿದೆ. ರಾಮನಗರ ಟೌನಲ್ಲೇ ಕೇವಲ ಇವತ್ತು 3000 kg ಸಿಕ್ಕಿದೆ ಅಂದರೆ ಇಡೀ ರಾಜ್ಯಾದ್ಯಂತ ಎಷ್ಟು ಲಕ್ಷ ಟನ್ನು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ಸರ್ಕಾರ ಈ ಕೂಡಲೇ ಕ್ರಮ ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ, ಆಗ್ರಹ ಪಡಿಸ್ತಾ ಇದ್ದೀನಿ.